ಪ್ರೀತಿಯ ವೀಕ್ಷಕರಿಗೆ ಸಂತೋಷ ಮಾಡುವ ನಮಸ್ಕಾರಗಳು. ಇಂದಿನ ವಿಶೇಷ ಅಂದರೆ ನಮ್ಮ ದೊಡ್ಡಮ್ಮನ ತೋಟದಲ್ಲಿ ಸುಮಾರು ವೀಳೆಲಾಗಿದೆ. ಸೊ ನಾವು ತೆಗಿತಾ ಇದ್ದೇವೆ. ಸೊ ನಮಗೆ ಮೊದಲನೇದಾಗಿ ಇದನ್ನು ನಾವು ಕೀಳಬೇಕು. ವೀಳ್ಯದೆಲೆ ಕೀಳುವಾಗ ನಮಗೆ ಅದನ್ನು ಸರಿಯಾಗಿ ಚಂದ ಡಾರ್ಕ್ ಹಸಿರಾದ ವೀಳ್ಯದೆಲೆ ತೆಗಿಬೇಕಾಗ್ತದೆ. ಮತ್ತೆ ಈ ವೀಳ್ಯದೆಲೆ ತೆಗೆದಾದ್ಮೇಲೆ ನಾವು ಇದನ್ನು ಮಾರುಕಟ್ಟೆ ಮಾರೋ ಮೊದಲು ನಾವು ಕಾವಳಿಗೆ ಹಿಡಿಯಬೇಕು. ಕಾವಳಿಗೆಯಲ್ಲಿ ಒಂದು ಕಾವಳಿಗೆಯಲ್ಲಿ 20 ವೀಳ್ಯದೆಲೆ ಬರ್ತದೆ, 20ರಿಂದ 25. ಕೆಲವರು 20 ಹಿಡಿತಾರೆ, ಕೆಲವರು 25 ಹಿಡಿತಾರೆ. ಸೊ ನಾವು ಇದನ್ನು ಮಾರುಕಟ್ಟೆ ಮಾರೋ ಮೊದಲು ಇದನ್ನು ನಾವೆಲ್ಲ ತೆಗೆದು ಅದರ ಫುಲ್ ಪ್ರಾಸೆಸ್ ಅನ್ನು ನಿಮಗೆ ಹೇಳಿಕೊಡ್ತೇವೆ. ಎಲ್ಲರೂ ಕೊನೆ ತನಕ ನೋಡಿ. ಸೊ ನಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ವೀಳ್ಯದೆಲೆ ಆಗಿದೆ. ಇದರಲ್ಲಿ ನೋಡ್ರಿ, ಇದು ಚಿಕ್ಕದ ವೀಳ್ಯದೆಲೆ, ಮತ್ತು ಇಲ್ಲಿದೆ ಸ್ವಲ್ಪ ಡಾರ್ಕ್ ಆಗಿದೆ. ಸ್ವಲ್ಪ ತುಂಬ ಹಸಿರಾದ ಈ ವೀಳ್ಯದೆಲೆ ಕೀಳಬೇಕಾಗ್ತದೆ. ಮತ್ತು ಈ ಥರ ಇದ್ದದನ್ನು ನಾವು ಬಿಡಬೇಕಾಗ್ತದೆ. ಇಲ್ಲಿ ನೋಡ್ತಿದ್ದೀರಾ, ನಮ್ಮ ದೊಡ್ಡಪ್ಪನ ಮಗಳು ವೀಳ್ಯದೆಲೆ ಚೆನ್ನಾಗಿ ತೆಗಿತಿದ್ದಾರೆ. ಸೊ ತೆಗೆಯುವ ರೀತಿಯನ್ನು ಸರಿಯಾಗಿ ನೋಡಿ. ನೋಡಿ ಸ್ನೇಹಿತರೆ, ನಾವು ವೀಳ್ಯದೆಲೆ ತೆಗೆಯುವಾಗ ಅದರ ತೊಟ್ಟು ನಮಗೆ ತುಂಬ ಉದ್ದ ಇದ್ದರೆ ನಮಗೆ ಲಾಸ್ಟಲ್ಲಿ ಕೊನೆಯದಾಗಿ ನಮಗೆ ಕಟ್ಟಲಿಕ್ಕೆ ತುಂಬ ಸುಲಭ ಆಗ್ತದೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದರ ತೊಟ್ಟು ತುಂಬ ಉದ್ದ ಇದೆ. ಸೊ ನಾವು ಅದರ ಇಷ್ಟನ್ನು ತೆಗಿಬೇಕಾಗ್ತದೆ. ನೋಡಿ, ಇಷ್ಟು ತೊಟ್ಟನ್ನು ಹಿಡಿದ್ರೆ ನಮಗೆ ಕಾವಳಿ ಹಿಡಿಲಿಕ್ಕೆ ತುಂಬ ಸುಲಭ ಆಗುತ್ತದೆ ಕೊನೆಯಲ್ಲಿ. ಮತ್ತು ಅದನ್ನು ಕಟ್ಟಿ ಮಾರುಕಟ್ಟೆಗೆ ನಮಗೆ ಮಾರಬಹುದು. ಸೊ ಒಂದು ವೀಳ್ಯದೆಲೆಗೆ ಮಾರುಕಟ್ಟೆಯಲ್ಲಿ 1 ರಿಂದ 2 ರೂಪಾಯಿ ಇದೆ ನೋಡಿ. ನೋಡಿ, ಒಂದೊಂದಾಗಿ ಇಡಬೇಕಾಗ್ತದೆ. ಈ ಥರ ಚೆನ್ನಾಗಿ ಒಂದರ ಮೇಲೆ ಒಂದು ಇಟ್ಟು ನಾವು ಇದನ್ನು 20 ವೀಳ್ಯದೆಲೆ ನೀಡಬೇಕಾಗ್ತದೆ. ಒಂದು ಕಾವಳಿಗೆಯಲ್ಲಿ 20 ಎಲೆ ಬರ್ತದೆ. ಸೊ ಒಂದರ ಮೇಲೆ ಒಂದು ಇಟ್ಟು ನಾವು ಅದನ್ನು ಚೆನ್ನಾಗಿ ಜೋಡಿಸುವಂಥದ್ದು ನೋಡಿ. ಜೋಡಿಸಿದ ಎಲ್ಲ ನಾವು ಹೀಗೆ ಸೆಟ್ ಮಾಡ್ತೇವೆ. ಮತ್ತು ಇದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ನಾವು ಮಾರುಕಟ್ಟೆಗೆ ಮಾರುವಂಥದ್ದು. ನಾವಿದಕ್ಕೆ ನೋಡಿ, ಚೆನ್ನಾಗಿ ಬಂದಿದೆ, ಈ ಥರ ಹಿಡಿಯುವಂಥದ್ದು. ವೀಳ್ಯದೆಲೆಯ ಮೂಟೆಯನ್ನು ಕಟ್ಟಬೇಕಾದ್ರೆ ನಾವು ಅದಕ್ಕೆ ಬಳಸುವಂಥದ್ದು ಬಾಳೆ ಮರದ ಹಗ್ಗ.
ಮತ್ತು ಅಡಿಕೆ ಮರದ ಹಾಳೆ ನೋಡ್ತಿದ್ದರೆ ಹೀಗೆ ಸೆರೆಗೆ ಅದನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ ಮಾಡಿ ಕಟ್ಟಲಿಕ್ಕೆ ಸುಲಭ ಆಗುವಂತೆ ನಾವು ಅದನ್ನು ಕಟ್ ಮಾಡಿ ಅದನ್ನು ಚೆನ್ನಾಗಿ 3 ಬಾಳೆ ಮರದ ಹಗ್ಗವನ್ನಿಟ್ಟು ಅದರ ಮೇಲೆ ನಾವು ಅಡಿಕೆ ಮರದ ಹಾಳೆನಿಟ್ಟು ಅದಕ್ಕೆ ಅಚ್ಚುಕಟ್ಟಾಗಿ ನಾವು ಒಂದರ ನಂತರ ನಾವೊಂದು ವೀಳ್ಯದೆಲೆಯನ್ನು ಇಡುವಂಥದ್ದು. ನೀವು ನೋಡ್ತಿದ್ದೀರಲ್ಲ, ಅದನ್ನು ನಾವು ಒಂದರ ನಂತರ ಇನ್ನೊಂದನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಸರಿಯಾಗಿ ಮಾರುಕಟ್ಟೆಗೆ ಮಾರುವಾಗ ಏನೂ ಡ್ಯಾಮೇಜ್ ಆಗಬಾರ್ದು ಅಂತ, ಅದಕ್ಕೇನು ಹೊರಗೆ ಬರಬಾರ್ದು ಅಂತ ನಾವು ಅಚ್ಚುಕಟ್ಟಾಗಿ ಒಂದರ ನಂತರ ಸರಿಯಾಗಿ ಜೋಡಣೆ ಮಾಡಿ ಹೀಗೆ ಒಂದು ಸೈಡಲ್ಲಿ 5 ಇನ್ನೊಂದು ಸೈಡಲ್ಲಿ 5 ಹೀಗೆ ಕಟ್ಟಿ ನಾವು ಅದನ್ನು ಚೆನ್ನಾಗಿ ಜೋಡಿಸುವಂಥದ್ದು. ಈಗ ನಾವೆಲ್ಲ ಕಟ್ಟಿ ಆಯಿತು. ಕಟ್ಟಿ ಆದಮೇಲೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಮೇಲಿಂದ ಅದಕ್ಕೆ ಒಮ್ಮೆ ಪ್ರೆಸ್ ಮಾಡ್ತೀವಿ, ಮೇಲಿಂದ ಕೆಳಗೆ ಒಮ್ಮೆ ಅದನ್ನು ಪ್ರೆಸ್ ಮಾಡಿದರೆ ಚೆನ್ನಾಗಿ ಸೆಟ್ಟಾಗಿ ಕೂತ್ಕೊಳ್ತದೆ ಮತ್ತು ಒಳಗೆ ಏನು ಮೂಮೆಂಟ್ ಆಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಸೊ ಕಟ್ಟಿ ಆದಮೇಲೆ ನಾವು ಎಲ್ಲ ಜೋಡಣೆ ಆದಮೇಲೆ ಅದಕ್ಕೆ ಮೇಲಿಂದ ಅಡಿಕೆ ಮರದ ಹಾಳೆಯನ್ನು ಅದಕ್ಕೆ ಚೆನ್ನಾಗಿ ಏನೂ ಡ್ಯಾಮೇಜ್ ಆಗಬಾರ್ದು ಅಂತ ನಾವು ಅದಕ್ಕೇನು ಅಂದರೆ ಕಟ್ಟಿದ ಒಳಗಿದ್ದ ವೀಳ್ಯದೆಲೆ ಏನು ಕೆಳಗೆ ಬೀಳಬಾರ್ದು ಅಂತ ನಾವು ಚೆನ್ನಾಗಿ ಇದಕ್ಕೆ ಅಡಿಕೆ ಮರದ ಹಾಳೆಯನ್ನಿಟ್ಟು ಅದಕ್ಕೆ ನಾವು ಬಾಳೆ ಮರದ ಹಗ್ಗದಿಂದ ಚೆನ್ನಾಗಿ ಎಳೆದು ಕಟ್ತೇವೆ. ನೋಡಿ, ಕಟ್ಟುವ ರೀತಿಯನ್ನು ನೋಡಿ. ಕೆಲವರು ಬೇರೆ ಟೈಪಲ್ಲಿ ಕಟ್ತಾರೆ, ನಾವು ಈ ಥರ ಕಟ್ತೇವೆ. ನೋಡಿ ಎಲ್ಲರೂ. ನಮ್ಮದೀಗ ಮೇಲ್ಕಡೆಯಿಂದ ಅದನ್ನು ಬಾಳೆ ಎಲೆಯ ಮರದಿಂದ ಕಟ್ಟಿ ಆಯಿತು. ನಾವು ಇದನ್ನೀಗ ಸೈಡಲ್ಲಿ ಅಂದರೆ ಎಡ ಮತ್ತು ಬಲಭಾಗದಲ್ಲಿ ಚೆನ್ನಾಗಿ ಕಟ್ಟಬೇಕಾಗ್ತದೆ. ಅದಕ್ಕೆ ನಾವು ಈ ಬಾಳೆ ಮರದ ಹಾಳೆ ಜಾಸ್ತಿ ಉಳಿದದನ್ನು ಚೆನ್ನಾಗಿ ತುಂಡು ಮಾಡಬೇಕು. ತುಂಡು ಮಾಡಿ ಆದಮೇಲೆ ನಮಗೆ ಅದನ್ನು ಸುಲಭವಾಗಿ ಕಟ್ಟಲಿಕ್ಕೆ ಸರಿಯಾಗ್ತದೆ. ನೋಡಿ, ಈ ಥರ ನಾವು ಕತ್ತಿ ಅಥವಾ ಬ್ಲೇಡಿನಲ್ಲಿ
ನಾವಿದೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕಾಗ್ತದೆ, ತುಂಡು ಮಾಡಬೇಕಾಗ್ತದೆ. ನೋಡಿ, ಒಂದು ಸೈಡಲ್ಲಿ ಆಯಿತು. ಈಗ ಇನ್ನೊಂದು ಸೈಡಲ್ಲಿ ನಾವು ಕಟ್ ಮಾಡಬೇಕಾಗ್ತದೆ. ಹೀಗೆ ಮತ್ತೆ ಖಾಲಿ ಇರುವ ಜಾಗದಲ್ಲಿ, ಅಂದರೆ ವೀಳ್ಯದೆಲೆ ಕಾಣುವ ಜಾಗದಲ್ಲಿ ಇನ್ನೊಂದು ಬಾಳೆ ಮರದ ಹಾಳೆಯನ್ನು ಇಟ್ಟು ನಾವು ಚೆನ್ನಾಗಿ ಅದನ್ನು ಕಟ್ಟುವಂಥದ್ದು. ನೋಡಿ, ಈ ಥರ ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿದೆ ಅಲ್ಲೆಲ್ಲ ನಾವು ಬಾಳೆ ಮರದ ಅಥವಾ ಅಡಿಕೆ ಮರದ ಹಾಳೆನಿಟ್ಟು ಮುಚ್ಚುವಂಥದ್ದು, ಮುಚ್ಚಿ ಚೆನ್ನಾಗಿ ಕಟ್ಟುವಂಥದ್ದು. ನಾವು ಈ ವೀಳ್ಯದೆಲೆಯ ಮೂಟೆಯನ್ನು ಎಷ್ಟು ಗಟ್ಟಿ ಕಟ್ತೇವೋ ಅಷ್ಟು ಒಳ್ಳೆಯದು. ಏಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗುವಾಗ ಅದು ಬಿಚ್ಚಿ ಕೆಳಗೆ ಬೀಳ್ತದೆ. ಅದಕ್ಕೆ ನಾವು ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿ, ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಗಟ್ಟಿಯನ್ನು ಕಟ್ಟಿ ನಾವು ಅದಕ್ಕೆ ಮಾರುಕಟ್ಟೆಗೆ ತಗೊಳ್ಳುವಂಥದ್ದು. ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ, ಅಂದರೆ ಎಲ್ಲಿಯೂ ಬಿಚ್ಚಿ ಕೆಳಗೆ ಬೀಳಬಾರ್ದು, ನಾವು ಅದನ್ನು ಗಟ್ಟಿಯಾಗಿ ಮೂಟೆಯನ್ನು ಕಟ್ತೇವೆ. ಇದು ನೋಡಿ, ಈ ಥರ ಚೆನ್ನಾಗಿ ಮೂಟೆಯನ್ನು ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿದೆ ಅಲ್ಲಿ ಸರಿಯಾಗಿ ಬಾಳೆ ಮರದ ಹಗ್ಗವನ್ನು ಕಟ್ಟಿ ಮತ್ತು ಅಡಿಕೆ ಮರದ ಹಾಳೆನಿಟ್ಟು ಚೆನ್ನಾಗಿ ಗಟ್ಟಿ ಕಟ್ಟುವ. ನೋಡಿ, ತಗೊಂಡೋಗ್ಲಿಕ್ಕೆ ಮೂಟೆ ರೆಡಿಯಾಗಿದೆ. ಸೊ ಈ ರೀತಿ ವೀಳ್ಯದೆಲೆಯನ್ನು ಕಟ್ಟುವಂಥದ್ದು. ಇನ್ನಿತರ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.